Hello, my dear friends. Welcome to today's vlog. Welcome to Middle Class Family Vlogs. ಸ್ಟಾರ್ಟಿಂಗ್ನಲ್ಲೇ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಈ ನಡುವೆ ನಮ್ಮದ್ರಲ್ಲೆಲ್ಲ ಕೋಲ್ಡು, ಕೆಮ್ಮು, ಸ್ವಲ್ಪ ಶೀತ ಆಗೋದು, ನೋಸ್ ಬ್ಲಾಕ್ ಆಗೋದು, ಗಂಟ್ಲೆಲ್ಲ ಒಂಥರ ಆಗೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅದು ನಮ್ಮ ಮನೇಲಂತೂ ಎಲ್ಲರಿಗೂ ಆಗೋಗಿದೆ. ಸೊ ಅದಕ್ಕೇ ಒಂದು ಮನೆಮದ್ದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ತುಂಬ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪನೇ ಬೆಲ್ಲನ ಬಿಸಿ ಹಾಲಿಗೆ ಹಾಕಿ, ಬೆಲ್ಲ ಹಾಕಿ ಕಾಯಿಸಬೇಡಿ. ಆಮೇಲೆ ಅದನ್ನು ಅಡುಗೆ ಅರಶಿನ ಇರುತ್ತೆ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟು ಇದನ್ನು ಮಾಡೋದ್ರಿಂದ ಇದನ್ನು ಡೈಲಿ 2 to 3 ಟೈಮ್ಸ್ ಕುಡಿಬೇಕಾಗುತ್ತೆ. ಬಾಡಿ ಹೀಟ್ ಆಗುತ್ತೆ. ಆಮೇಲೆ ಒಂಥರ ಆ್ಯಂಟಿಸೆಪ್ಟಿಕ್ ಅಲ್ವಾ ಇದು. ಅರಶಿನ, ಅಡುಗೆ ಅರಶಿನ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಅಂತಲೇ ಅನ್ಬೋದು. ಆಮೇಲೆ ಥ್ರೋಟ್ ಇಚ್ಚಿಂಗು, ಗಂಟ್ಲೆಲ್ಲ ಒಂಥರ ಆಗೋದು, ಇದೆಲ್ಲ ಆಗೋದ್ರಿಂದನೂ ಬಚಾವಾಗುತ್ತೆ. ನೆಕ್ಸ್ಟ್ ಇದೇನು ಹೇಳ್ತಿದೆ ಅಂದರೆ, ಬೆಳ್ಳುಳ್ಳಿ ಒಂದೇ ಒಂದು ಕಾಳು ಮೆಣಸು, ಒಂದೇ ಒಂದು ಕ್ರಿಸ್ಟಲ್ಲು ಕಲ್ಲುಪ್ಪು, ಅದ್ರ ಜೊತೆಗೆ ಇದು ಮುಂದೆ ತೋರಿಸ್ತೀನಿ. ಇನ್ನೊಂದು ದೊಡ್ಡಪತ್ರೆ ಅಂತ ಬರುತ್ತಲ್ಲ, ಅದಂತೂ ಎಷ್ಟು ಒಳ್ಳೆ ರೆಸಿಪಿ ಅಂದರೆ, ನಾನು ಯಾವಾಗಲೂ ಹೇಳೋ ಹಂಗೆ ನಮ್ಮ ಅಡುಗೆ ಮನೆಯೇ ನಮ್ಮ ಬೆಸ್ಟ್ ಮೆಡಿಕಲ್ ಸ್ಟೋರು. ಸೊ ಅದರಿಂದನೇ ಒಂದು ಒಳ್ಳೆ ಮೆಡಿಸಿನ್ಸ್ನ ಮಾಡ್ಕೋಬೋದು. ಈ ರೀತಿ ಪತ್ರೆಲನ್ನ ದೊಡ್ಡಪತ್ರೆ ಅಂತ ಹೇಳ್ತಾರೆ. ಇದನ್ನು ತೊಗೊಂಡು ಸ್ವಲ್ಪ ಅದನ್ನು ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದರ ಜೊತೆ ಒಂದೇ ಒಂದು ಬೆಳ್ಳುಳ್ಳಿ, ಒಂದು ಏನದು ಉಪ್ಪು, ಮತ್ತು ಒಂದು ಮೆಣಸು, 1-2 ಮೆಣಸು, ಜೊತೆಗೆ ಜೀರಿಗೆನೂ ಹಾಕ್ಕೋಬೋದು. ಒಳ್ಳೆ ರಸಮ್ ಟೇಸ್ಟ್ ಥರ ಬರ್ತಾ ಇರುತ್ತೆ. ಅದನ್ನು ಅಗೆದು ಆ ರಸನ ನುಂಗ್ತಾ ಇರಬೇಕು. ಈ ಮೆಡಿಸಿನ್ ತೊಗೊಂಡಾದ್ಮೇಲೆ ನೀರನ್ನು ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಕುಡಿಯೋಕ್ಕೆ ಹೋಗಬಾರ್ದು. ನನ್ನ ಮಗಳಿಗೆ ಇವಳಿಗೆ ಆಶ್ಚರ್ಯ, ಏನಮ್ಮ ಗೋಟ್ ಥರ ಕೊಡ್ತಾ ಇದೆಯಾ, ನಾನೇನು ಗೋಟಾ ಅಂತ, ಮೇಕೆನ ನಾನು, ಈ ಸೊಪ್ಪೆಲ್ಲ ತಿನ್ನಬೇಕಾ ನಾನು ಅಂತ ಕೇಳ್ತಿದ್ಲು. ಖಾರ ಅನಿಸುತ್ತೆ, ದೊಡ್ಡವರು ಆರಾಮಾಗಿ ತಿನ್ಕೋಬೋದು, ಚಿಕ್ಕವರು ತಿನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಅದನ್ನು ಜಜ್ಜಿಬಿಟ್ಟು ರಸ ಕುಡಿಸಿದ್ರು ಆಯಿತು. ನಾನು ಹೆಂಗೋ ಕಾರ್ಟೂನು ಅದು ಇದು ತೋರಿಸ್ಕೊಂಡು ಅಗ್ದ್ಬಿಟ್ಟು ನುಂಗ್ಬಿಡು, ಸ್ವಲ್ಪ ಗಂಟಲೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೆಂಗೋ ಇದು ಮಾಡಿದೆ. ಇವತ್ತಿನ ವ್ಲಾಗಲ್ಲಿ ನಾನು ಆ್ಯಕ್ಚುಲಿ ಮನೆ ಕನ್ಸ್ಟ್ರಕ್ಷನ್ದು ಬಗ್ಗೆ ಎಲ್ಲ ಓಡಾಡ್ತಿದ್ವಲ್ಲ, ಅದರದ್ದನ್ನೇ ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಜೊತೆಗೆ ಮನೆಗೆ ನನಗೆ ತುಳಸಿ ಸಸಿ ಬೇಕಿತ್ತು, ಬ್ಲ್ಯಾಕದು ಅಥವಾ ವೈಟದ್ದು ಯಾವುದೋ ಒಂದು ಬೇಕಿತ್ತು. ಅದನ್ನು ನೋಡೋಕ್ಕೆ ಹೋಗಿದ್ದೀನಿ. ಜೊತೆಗೆ ಅದೇ ನರ್ಸರಿ ಇತ್ತಲ್ವ, ಅದರದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಬೀಜನೇ ತೊಗೊಂಬಂದಿದ್ದೀನಿ ತುಳಸಿದು. ಚೆನ್ನಾಗಿತ್ತು ಅಲ್ಲಿ ಒಂದು ಕಡೆ, ಅದಕ್ಕೆ ಅದ್ರದ್ದು ಬೀಜ ತೊಗೊಂಬಂದಿದ್ದೀನಿ. ನೋಡಬೇಕು, ಹಾಕಬೇಕು. ಸೊ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಆಗ್ತಾಯಿದೆ, ತುಂಬ ಕೋಲ್ಡ್ ಆಗೋಗಿದೆ ಎಲ್ಲರಿಗೂ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ವ್ಲಾಗಲ್ಲಿ ಬಂದು ನೋಡಿ, ಮನುಷ್ಯರು ಎಷ್ಟೊಂದು ಟೈಪ್ಸ್ ಇರ್ತಾರೆ, ಎಷ್ಟೊಂದು ಟೈಪ್ಸು. ನಾವು ಎಷ್ಟು ಜನನ ನೋಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ ಅಂದರೆ, ಒಬ್ರಿಗಿಂತ ಇನ್ನೊಬ್ಬರು ಒಂಥರ ಸೇಮ್ ಇರಲ್ಲ, ಒಬ್ರಿಗಿಂತ ಒಬ್ಬರು ಡಿಫ್ರೆಂಟಾಗೇ ಇರ್ತಾರೆ. ನಾವು ಲೈಫು ನೆಮ್ಮದಿಯಿಂದ ಹ್ಯಾಂಡ್ಲ್ ಮಾಡಬೇಕು ಅಂದರೆ ನಮಗೆ ಗೊತ್ತಿರಬೇಕು ಯಾವ ಮನುಷ್ಯರನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ. ನೋಡಿ, ಕೆಲವರು ಹೇಗಿರ್ತಾರೆ ಅಂದರೆ, ಅವ್ರ ಜೊತೆ ಮಾತಾಡಿದ್ರೆ ನಮಗೆ ಟೈಮ್ ವೇಸ್ಟ್ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ಲೆವೆಲ್ಗೆ ಇರ್ತಾರೆ ಅವರು. ಏಕೆಂದರೆ ಅವ್ರಿಗೆ ಏನೂ ಕಂಟೆಂಟ್ ಇರಲ್ಲ, ಏನೋ ಸುಮ್ಮನೆ ಜೀವನ ಮಾಡಬೇಕು ಆ ಥರ ಜೀವನ ಮಾಡ್ತಿರ್ತಾರೆ, ಆಯಿತಾ. ಈ ಥರ ಒಂದು ಮನುಷ್ಯರು. ನೆಕ್ಸ್ಟ್ ಬಂದು ಯಾರ ಜೊತೆ ಕೆಲವು ಸತಿ ನಮಗೆ ಮಾತಾಡಿದ್ರೆ ನಮ್ಮದ್ರಲ್ಲಿ ಎಷ್ಟೊಂದು ಪಾಸಿಟಿವ್ ಚೇಂಜ್ ಆಗುತ್ತೆ, ಎಷ್ಟೊಂದು ಕಲಿತೀವಿ ನಾವು. ಎಸ್ಪೆಷಲಿ ದೊಡ್ಡವ್ರ ಹತ್ರ ಮಾತಾಡ್ತಿದ್ರೆ ಅವ್ರ ಅನುಭವಗಳನ್ನ ಹೇಳ್ತಾ ಇರ್ತಾರೆ, ನಾವು ಅದರಿಂದ ಏನು ಕಲಿಬೇಕು ಅಂತ ತುಂಬ ಕಲಿತಾ ಇರ್ತೀವಿ. ಇದು ಸೆಕೆಂಡ್ ಕ್ಯಾಟಗರಿ. ಇನ್ನೊಬ್ಬರು ನಮಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋರು ಇರ್ತಾರೆ. ನೆಕ್ಸ್ಟ್ ಕ್ಯಾಟಗರಿ ಬಂದು ನಮಗೆ ಮರ್ಯಾದೆನೇ ಕೊಡದೇ ಮಾತಾಡೋರು ಇರ್ತಾರೆ, ಆಯಿತಾ. ಇದು ಬಂದು ನಮ್ಗಳ ಪ್ರಾಬ್ಲಮ್ ಅಲ್ಲ, ನಾವು ಹೇಗೆ ರೆಸ್ಪೆಕ್ಟ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ನಮಗೆ ಕ್ಲಾರಿಟಿ ಇರಬೇಕು. ಅದರ ಪ್ರಕಾರ ನಾವು ನಡ್ಕೋಬೇಕು. ನಾವೇ ಕೆಟ್ಟದಾಗ ನಡ್ಕೋತಿದ್ವಿ ಅಂದರೆ ಆಬ್ವಿಯಸ್ಲಿ ಅವ್ರು ರೆಸ್ಪೆಕ್ಟ್ ಕೊಟ್ಟೇ ಕೊಡಲ್ಲ. ಬಟ್ ನಾವು ಸರಿ ಇದ್ದೀವಿ, ಅವ್ರು ರೆಸ್ಪೆಕ್ಟ್ ನಮಗೆ ಕೊಡ್ತಾ ಇಲ್ಲ ಅಂದರೆ ಅದು ಅವ್ರ ಪ್ರಾಬ್ಲಮ್ಮು. ಇಂಥದ್ದೊಂದು 4 ಕ್ಯಾಟಗರಿ: ರೆಸ್ಪೆಕ್ಟ್ ಕೊಡೋರು, ಕೊಡದೇ ಇರೋರು. ಕೆಲವರು ನಮ್ಮ ಲೈಫಲ್ಲಿ ಯಾವ ಲೆವೆಲ್ಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಅಂದರೆ, ಮುಂದೆ ಹೋಗು, ನಾನು ನಿನ್ನ ಜೊತೆ ಇರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ, ಆ ರೀತಿ ಎನ್ಕರೇಜ್ ಮಾಡಿಕೊಂಡು ಸಪೋರ್ಟ್ ಮಾಡೋರು ಇರ್ತಾರೆ, ಆಯಿತಾ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಮ್ಮನ್ನು ಯಾವ ಲೆವೆಲ್ಗೆ ಇಗ್ನೋರ್ ಮಾಡ್ತಾರೆ ಅಂದರೆ, ಏನೋ ಅವರು ನಮ್ಮ ಅವ್ರಿಗೆ ಲೈಫಲ್ಲಿ ನಾವು ಏನೂ ಇಲ್ಲ ಅನ್ನೋ ಲೆವೆಲ್ಗೆ ಇಗ್ನೋರ್ ಮಾಡ್ತಿರ್ತಾರೆ. ಸೊ ಇದೆಲ್ಲ ಕ್ಯಾಟಗರಿನೂ ಬರ್ತಾ ಇರುತ್ತೆ. ಜೊತೆಗೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಮಾಡೆಲ್ ಕಿಚನ್ನು. ಇದು ನಮ್ಮ ಕಿಚನ್ ಅಲ್ಲ, ಇದು ಮಾಡೆಲ್ ಕಿಚನ್. ಎಲ್ಲ ನೋಡ್ತೀವಲ್ವ ಯಾವ್ಯಾವ ರೀತಿ ಇರುತ್ತೆ ಏನು, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ನಾವು ನಮ್ಮ ಬಡ್ಜೆಟ್ ಪ್ರಕಾರ, ನನಗೆ ಅನುಕೂಲ ಆಗೋ ಪ್ರಕಾರ
ಮೋರ್ ಓವರ್ ನನಗೆ ಮೇಂಟೈನ್ ಆಗೋ ಪ್ರಕಾರ ನಾವು ಮಾಡಿಸ್ಕೊತಾ ಇದ್ದೀವಿ. ಯಾಕೆಂದರೆ ನಾನು ವರ್ಕಿಂಗ್ ಆಗಿರೋದ್ರಿಂದ ನಾವು ತುಂಬ ಸಫಿಸ್ಟಿಕೇಟಿಗಾಗಿ ಹೋದರೆ ಅದ್ರ ಪ್ರಕಾರನೇ ಮಾಡ್ಕೊಳ್ತಾ ಇರಬೇಕು. ತಲೇಲಿ ಯಾವಾಗಲೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಎಷ್ಟು ನೀವು ಹಾಕ್ತೀರಾ ಅಪ್ಪ, ಬೇಕಾದ್ರೆ ಕೋಟಿಗಟ್ಟಲೆ ಹಾಕಿ ಮನೆಗಳನ್ನ ಕಟ್ಕೊಡ್ತಾರೆ ಅವರು. ಆ ಲೆವೆಲ್ಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಕಾಸ್ಟ್ ಇದಿರುತ್ತೆ, ಒಂದು ಸ್ಟ್ಯಾಂಡರ್ಡ್ ಆಫ್ ಕನ್ಸ್ಟ್ರಕ್ಷನ್ ಇರುತ್ತೆ. ನೀವು ಎಷ್ಟು ಕೊಡ್ತೀರಾ ಅದ್ರ ಪ್ರಕಾರ ಅವ್ರು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಿರ್ತಾರೆ. ಬಟ್ ನಮಗೆ ಏನು ಬೇಕು, ನಮ್ಮ ಬಡ್ಜೆಟ್ ಏನು, ನಾನು ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ಕೊಳಕ್ಕೆ ಸಾಧ್ಯ, ಮೇಯ್ನಾಗಿ ಅದೇ ಕಿಚನ್ನು. ಅವ್ರು ಅದೇ ಹೇಳಿದ್ದು, ನೀವು 1 ಕೋಟಿ ಕೊಡಿ, ನಾನು ಕಿಚನ್ ಮಾಡ್ಕೊಡ್ತೀನಿ, 1 ಕೋಟಿಲೇ ಒಂದು ಕಿಚನ್ ಮಾಡ್ಕೊಡ್ತೀನಿ, ಬಟ್ ನೀವು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ಅಂದರು. ನಾವು ವರ್ಕಿಂಗ್ ವುಮೆನ್ಸು ಎಸ್ಪೆಷಲಿ ಎಷ್ಟಾಗುತ್ತೆ ಮೇಂಟೆನೆನ್ಸ್ ಅಷ್ಟಕ್ಕೆ ಮಾತ್ರ ಹೋಗಬೇಕು ಅನ್ಬೋದು. ಸೊ ಒಂದು ಸತಿ ದುಡ್ಡು ಇನ್ವೆಸ್ಟ್ ಮಾಡೋದು ದೊಡ್ಡದಲ್ಲ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸೆಟ್ ಆಫ್ ಕ್ಯಾಟಗರಿ ಅಂದರೆ ಏನು, ಬರೀ ಆಡ್ಕೊಳ್ಳೋಕ್ಕೆ ಹುಟ್ಟಿರ್ತಾರೆ. ನಮ್ದು ಏನೇ ಇದ್ದರೂ ಕೂಡ ಜಸ್ಟ್ ಟೀಸಿಂಗು, ಎಲ್ಲ ಇವಳಿಂಗೆ ಅವಳಂಗೆ ಅವ್ರಿಂಗೆ ಅಂತ ಆಡ್ಕೊಳ್ಳೋಕ್ಕೇ ಅಂತಲೇ ಇರ್ತಾರೆ. ಕೆಲವ್ರು ಚುಚ್ಚಿ ಮಾತಾಡೋಕ್ಕೆ ಅಂತಲೇ ಇರ್ತಾರೆ. ನೆಕ್ಸ್ಟು ಪಾಸಿಟಿವ್ ಪರ್ಸನ್, ನೆಗೆಟಿವ್ ಪರ್ಸನ್ಸ್ ಇರ್ತಾರೆ. ಅಂದರೆ ಅವ್ರ ಜೊತೆಲಿದ್ದರೆ ನಮಗೂ ಏನೋ ಪಾಸಿಟಿವಿಟಿ ಬರ್ತಾ ಇದೆ ಲೈಫಲ್ಲಿ ಅನಿಸುತ್ತೆ. ಕೆಲವು ಸತಿ ಎಷ್ಟು ನೆಗೆಟಿವ್ ಆಗಿರ್ತಾರೆ ಕೆಲವು ಪರ್ಸನ್ಸು ಅಂದರೆ ಯಾವಾಗಲೂ ನೆಗೆಟಿವೇ. ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು, ಬರೀ ನೆಗೆಟಿವಿಟಿನೇ. ಹಿಂಗಾಗ್ಬೋದು ನನ್ನ ಲೈಫಲ್ಲಿ, ಅವರೇ ತುಂಬ ನೆಗೆಟಿವ್ ಥಿಂಕ್ ಮಾಡಿ ಅದು ಯಾವ ಲೆವೆಲ್ಗೆ ನಮ್ಗೆ ಆಗೋಗಿರುತ್ತೆ ಅಂದರೆ ನಮ್ಮ ಲೈಫಲ್ಲೂ ನೆಗೆಟಿವಿಟಿ ಅಂತ ಬಂದ್ಬಿಡುತ್ತೆ. ಸೊ ಈ ಥರ ಒಂದು ಪರ್ಸನ್ಸ್ ಇರ್ತಾರೆ. ಕೆಲವರು ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ಅವ್ರ ಜೊತೆ ಇನ್ನೂ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಅವರು ಹ್ಯಾಪಿ ಪರ್ಸನ್ಸು. ನೆಕ್ಸ್ಟು ಕಂಪ್ಲೇಂಟ್ ಬಾಕ್ಸು. ನೀವು ಏನೇ ಮಾಡಿ ನಿಮಗೋಸ್ಕರ ಒಂದು ಕಂಪ್ಲೇಂಟ್ ಅಂತ ಒಂದು ರೆಡಿ ಇರುತ್ತೆ. ನೆಕ್ಸ್ಟು ಗಾಸಿಪಿಂಗು. ಕೆಲವರು ಎಷ್ಟು ಗಾಸಿಪಿಂಗ್ ಮಾಡ್ತಿರ್ತಾರೆ ಅಂದರೆ ಲೈಫಲ್ಲಿ ಏನೋ ಒಂದು ಇರಲ್ಲ, ಅವ್ರಿಗೆ ಮುಂದೆ ಏನೋ ಒಂದು ಸಾಧಿಸ್ಬೇಕು, ನಾನು ಹಿಂಗೆ ಇಂಪ್ರೂವ್ ಆಗಬೇಕು ಲೈಫಲ್ಲಿ, ನಿನ್ನೆಗಿಂತ ನಾನು ತುಂಬ ಇಂಪ್ರೂವ್ ಆಗಬೇಕು, ಯಾವ ರೀತಿ ನಾನು ಅಪ್ಡೇಟ್ ಮಾಡ್ಕೊಳ್ಬೇಕು, ಇದೆಲ್ಲ ಏನೂ ತಲೆಯಲ್ಲಿ ಏನೂ ಇರಲ್ಲ. ಜಸ್ಟ್ ಏನು ಅಂದರೆ ಒಬ್ಬರ ಬಗ್ಗೆ ಗಾಸಿಪಿಂಗ್ ಮಾಡಿಕೊಂಡು ಜೀವನನ ಕಳೀತಾ ಇರ್ತಾರೆ. ಸೊ ಇಷ್ಟು ಕ್ಯಾಟಗರಿ, ಇದಕ್ಕಿಂತ 108 ಕ್ಯಾಟಗರಿಯಷ್ಟು ಜನರನ್ನ ನಾವು ಡೈಲಿ ಬೇಸಿಸಲ್ಲಿ ನೋಡ್ತಿರ್ತೀವಿ. ಮತ್ತು ನಮ್ಮ ಲೈಫಲ್ಲಿ ಬಂದು ಹೋಗ್ತಾ ಇರ್ತಾರೆ, ಕೆಲವ್ರು ನಮ್ಮ ಲೈಫಲ್ಲೇ ಇರ್ತಾರೆ. ಯಾರು ನಮ್ಮ ಲೈಫಲ್ಲಿ ಇರಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕು. ಇಂಥ ಜನರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು. ಸೊ ಫಸ್ಟ್ ಮನುಷ್ಯನ್ನ ಅಬ್ಸರ್ವ್ ಮಾಡಿ ಅನಲೈಸ್ ಮಾಡ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟು. ಈ ಮನುಷ್ಯ ಹೇಗೆ, ಸುಳ್ಳು ಹೇಳ್ತಾನ, ಪ್ರಾಮಿಸ್ನ ನಿಭಾಯಿಸ್ತಾನ, ಅಥವಾ ಏನಾದರೂ ಹೈಪ್ ಕೊಡ್ತಾನ. ಈಗ ಕೆಲವರೆಲ್ಲ ಸೆಲ್ಫ್ ಡಬ್ಬಗಳು ಅಂತ ಹೇಳ್ತಾರೆ, ಅವ್ರ ಬಗ್ಗೆ ಅವ್ರು ತುಂಬ ಹೇಳ್ಕೊಳ್ಳೋವಂಥದ್ದು. ಈ ಥರನ ಪರ್ಸನು. ಮನುಷ್ಯ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದೇ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂದು ಸತಿಗೆ ಇವ್ರು ಹೀಗೆ ಅಂತ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸತಿಗೆ ಮನುಷ್ಯರೆಲ್ಲ ಚೆನ್ನಾಗೇ ಕಾಣ್ತಾರೆ ಫಸ್ಟ್ ಮೀಟಲ್ಲಿ. ಹೋಗ್ತಾ ಅವ್ರ ಜೊತೆ ನಾವು ಪಳಗ್ತಾ ನಮಗೆ ಗೊತ್ತಾಗುತ್ತೆ ಮನುಷ್ಯರದ್ದು ನಿಜವಾದ ಬಣ್ಣಗಳು ಯಾವ ರೀತಿ ಅಂತ. ಮೇ ಬಿ ಅವ್ರು ತುಂಬಾ ಒಳ್ಳೆಯವರಾಗಿರ್ಬೋದು, ಮೇ ಬಿ ದಿ ವರ್ಸ್ಟ್ ಆಗಿರ್ಬೋದು, ಮೇ ಬಿ ಅವ್ರ ಸಿಚುವೇಶನ್ ಪ್ರಕಾರ ಒಂದೊಂದು ಸತಿ ಒಂದೊಂದು ಥರ ಆಡ್ತಾ ಇರ್ಬೋದು. ಸೊ ಒಂದು ಮನುಷ್ಯನ ಅಬ್ಸರ್ವ್ ಮಾಡಿಕೊಂಡು ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಇದು ಬರಬೇಕು ನಮಗೆ, ಅಬ್ಸರ್ವಿಂಗ್ ಸ್ಕಿಲ್ ಬರಬೇಕು ಅಂದರೆ ನಾವು ಕಾಮಾಗಿರಬೇಕು. ತುಂಬ ಮಾತಾಡೋದ್ರಿಂದ ಮತ್ತು ಏನೋ ಒಂದು ಬ್ಯಾಕ್ ಆನ್ಸರ್ ಏನೋ ಒಂದು ಹೇಳೋದ್ರಿಂದ ನಮಗೆ ಅಬ್ಸರ್ವಿಂಗ್ ಸ್ಕಿಲ್ ಬರಲ್ಲ. ಎಷ್ಟು ನಾವು ತಾಳ್ಮೆಯಿಂದ ಇರ್ತೀವಿ, ಮನುಷ್ಯರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಹಾವಭಾವ, ಅವ್ರು ಹೇಳೋ ಮಾತುಗಳು, ಅವ್ರು ಹೇಳೋ ಸೆಂಟೆನ್ಸಸ್ಸು ಯಾವ ರೀತಿ ಇರುತ್ತೆ, ಮನುಷ್ಯನ ನಾವು ಜಡ್ಜ್ ಮಾಡ್ಬೋದು. ಜಡ್ಜ್ ಮಾಡಬೇಕು ಆ್ಯಕ್ಚುಲಿ. ಏನಕ್ಕೆ ಜಡ್ಜ್ ಮಾಡಬೇಕು ಅಂದರೆ ಮನುಷ್ಯನ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ನಾವು ಅದರ ಪ್ರಕಾರ ನಾವು ನಡ್ಕೋಬೋದು. ಅವ್ರು ನಮಗೆ ಮೋಸ ಮಾಡ್ತಾರಾ ಅಥವಾ ಒಳ್ಳೇದು ಬಯಸ್ತಾ ಇದ್ದಾರಾ, ಇದನ್ನು ಯಾವಾಗಲೂ ಡೌಟಿಂದನೇ ನೋಡಿ ಅಂತಲ್ಲ. ಇದನ್ನು ಜಡ್ಜಿಂಗ್ ಅಂದರೆ ಡೌಟ್ ಅಲ್ಲ, ಒಬ್ಬ ಮನುಷ್ಯ ಹೇಗೆ ಅಂತ ತಿಳ್ಕೊಳ್ಳೋವಂಥ ಪ್ರಕ್ರಿಯೆ ಅಷ್ಟೇ. ನೆಕ್ಸ್ಟ್ ಬಂತು ರೆಸ್ಪೆಕ್ಟ್. ಎಲ್ಲರೂ ರೆಸ್ಪೆಕ್ಟಾಗಿ ಟ್ರೀಟ್ ಮಾಡಿ. ಅವ್ರು ನಮಗೆ ರೆಸ್ಪೆಕ್ಟಾಗಿ ಟ್ರೀಟ್ ಮಾಡ್ತಿಲ್ಲ ಅಂದರೆ ಅದು ಅವರು ಬೆಳೆದು ಬಂದೋ ರೀತಿ. ಬಟ್ ನಾವು ಹೆಂಗೆ ಬೆಳೆದಿರ್ತೀವಿ, ನಮ್ಮ ವ್ಯಕ್ತಿತ್ವ ಏನು, ಒಬ್ಬರಿಗೆ ರೆಸ್ಪೆಕ್ಟಿಂದನೇ ನೋಡೋದು. ನೀನು ಹೊರಗಡೆ ಹೋಗು ಅಂತ ಹೇಳೋದನ್ನು ಕೂಡ ಮರ್ಯಾದೆಯಿಂದ ರೆಸ್ಪೆಕ್ಟ್ ಕೊಟ್ಟೇ, ಪ್ಲೀಸ್ ಲೀವ್ ದ ರೂಮ್, ಪ್ಲೀಸ್ ಲೀವ್ ದ ಹಾಲ್, ಅಂದರೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ನೀವು ಹೊರಡ್ಬೋದು. ಈ ರೀತಿ ಒಂದು ಮರ್ಯಾದೆ ಕೊಟ್ಟು ಅವರಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟು ಅವರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ಅಬ್ಸರ್ವ್ ಮಾಡಿದ್ರೆ ನಾವು ಯಾವ ರೀತಿ ಇರಬೇಕು ಅಂತ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಎಸ್ಪೆಷಲಿ ಕೆಲವರು ಎಷ್ಟು ಪ್ರಾಮಿಸಸ್ ಮಾಡ್ತಾರೆ ಅಂದರೆ
ಅದರಲ್ಲೊಂದು 1% ಅವ್ರು ಮೇಂಟೈನ್ ಮಾಡಲ್ಲ. ನಾನು ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಸೊ ಅಂಥವ್ರನ್ನ ಯಾವತ್ತೂ ನಂಬಕ್ಕೆ ಹೋಗಬೇಡಿ. ಮತ್ತು ಮನುಷ್ಯರು ಒಳ್ಳೆಯವರು ಅಂತ ಅಂದ್ಕೊಂಡಾಗ ಏನೋ ಬಡವ್ರು ಇರ್ತಾರೆ, ಏನೋ ಇರ್ತಾರೆ. ಆದರೆ ಸಿಂಪತಿ ಅಂದರೆ ಮನುಷ್ಯತ್ವನ ನೀವು ಕಾಪಾಡ್ಕೊಳ್ಳಿ. ಅವ್ರಿಗೇನೋ ತುಂಬ ಒಳ್ಳೆಯವರು ಅವರು, ಅವ್ರಿಗೇನೋ ಹೆಲ್ಪ್ ಆಗಬೇಕು, ಏನೋ ನೀಡಿದೆ ಅವ್ರಿಗೆ ಅಂದರೆ ಪ್ಲೀಸ್ ಅವ್ರಿಗೆ ಹೆಲ್ಪ್ ಅನ್ನೋದು ಮಾಡಿ, ಆಯಿತಾ. ಇದು ನೆಕ್ಸ್ಟು ಗ್ರೆನೈಟ್ ನೋಡೋಕ್ಕೆ ಬಂದಿದ್ದೀವಿ ನಾವು. ಮತ್ತು ಲಾಫ್ಟರ್ ಗ್ರೆನೈಟ್ಸು, ರೈಸಿಂಗ್ ಗ್ರೆನೈಟ್ಸು ಸ್ಟೆಪ್ಸಿಗೆ ಮತ್ತು ಕಿಚನ್ಗೆ ಎಲ್ಲ ಎಲ್ಲೆಲ್ಲಿ ಗ್ರೆನೈಟ್ಸ್ ಏನೇನು ಬೇಕೋ ಅದೆಲ್ಲ ಹಾಕ್ತಾ ನೋಡೋಕ್ಕೆ ಬರ್ತಿದ್ದೀವಿ. ತುಂಬ ಕನ್ಫ್ಯೂಷನ್ಸಪ್ಪ. ಇದು ನನಗೆ ಬಂದಿರೋ ಅನುಭವ ಏನು ಅಂದರೆ, ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಒಳ್ಳೆ ಕಲೆಕ್ಷನ್ಸು ಮೇಂಟೆನೆನ್ಸ್ ಕಷ್ಟ ಅಂತ ಹೇಳ್ತಾರೆ. ಏನು ಮೇಂಟೆನೆನ್ಸ್ ಅಂದರೆ, ಈಗ ನಾವು ವೈಟ್ಗೆ ಹೋಗೋಣ ಅಂದರೆ ಅದಕ್ಕೆ ಏನಾದರೂ ಎಣ್ಣೆ ಗಿಣ್ಣೆ ಬಿದ್ದರೆ ಅಬ್ಸರ್ವ್ ಆಗೋದು ಜಾಸ್ತಿ ಅಂತೆ, ಕಲೆ ಜಾಸ್ತಿ ಅಂತೆ. ಪ್ಯೂರ್ ವೈಟ್ ಅನ್ನೋದು ಮಾರ್ಬಲಲ್ಲಿ ಮಾತ್ರ ಅಂತೆ. ಸೊ ನ್ಯಾಚುರಲ್ ಸ್ಟೋನ್ ವೈಟು ಸಿಗೋದು ಕಷ್ಟ. ಸೊ ಆ್ಯಕ್ಚುಲಿ ಮೇಂಟೈನ್ ಮಾಡೋದು, ಇಲ್ಲಿ ನೋಡ್ತೀವಿ, ಅಲ್ಲಿ ಹೋಗಿದ ತಕ್ಷಣ ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಅಲ್ಲಿಗೆ ಹೋಗಿದ ತಕ್ಷಣ ಪಿಕ್ಚರೇ ಚೇಂಜ್ ಆಗುತ್ತೆ. ಸೊ ಆ ರೀತಿ ಆಗುತ್ತೆ. ಬಟ್ ಮನೆ ಕಟ್ಟೋಬೇಕಾದ್ರಂತೂ ಕಲೆಕ್ಷನ್ಸು, ಕನ್ವಿನ್ಸಿಂಗು ಎಲ್ಲ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಓಡಾಡಬೇಕಪ್ಪ, ಎಷ್ಟು ಓಡಾಡಬೇಕು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ನೊಂದು ಕಡೆ ಅದು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ, ಇಷ್ಟೆಲ್ಲ ದುಡ್ಡು ಹಾಕಿರ್ತೀವಿ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಲೆವೆಲಿಗೆ ನಾವು ಸ್ಯಾಟಿಸ್ಫೈ ಆಗಬೇಕು ಅನ್ನೋ ಲೆವೆಲ್ಗೆ ಓಡಾಡಬೇಕಾಗುತ್ತೆ ತುಂಬ. ನೆಕ್ಸ್ಟ್ ಬಂದು ಒಂದು ಟೆಕ್ನಿಕ್ನ ನೆನ್ಪಿಟ್ಕೊಳ್ಳಿ. ಯಾರನ್ನ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರದ್ರಲ್ಲಿ ಏನಾದರೂ ಪಾಸಿಟಿವ್ ಇದೆ ಅಂದರೆ ಪ್ಲೀಸ್ ಹೊಗಳಿ. ಹೊಗಳಿಕೆಗೆ ಬೀಳದೇ ಇರೋವಂಥ ಮನುಷ್ಯ ಯಾರೂ ಇಲ್ಲ. ಹಾಗಂತ ಫೇಕಾಗಿ ಹೊಗಳ್ಬೇಡಿ. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ, ನೀನು ಚೆನ್ನಾಗಿ ಮಾತಾಡ್ತೀರಾ, ಈವನ್ ನಿಮ್ಮ ಹಸ್ಬೆಂಡ್ಗೂ ಅಷ್ಟೇ. ನೀವು ಎಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೋತಾ ಇದ್ದೀರಾ, ಎಷ್ಟು ಒಳ್ಳೆ ಹಸ್ಬೆಂಡ್ ನೀವು, ಎಷ್ಟು ಒಳ್ಳೆ ಅಪ್ಪ ನೀವು ಅಂತ ಪ್ರೇಸ್ ಮಾಡಿ. ಪ್ರೇಸ್ಗೂ ಫೇಕ್ ಹೊಗಳಿಕೆಗೂ ಡಿಫ್ರೆನ್ಸ್ ಇರುತ್ತೆ. ಅವ್ರು ಏನೂ ಮಾಡ್ತಿಲ್ಲ, ನೀವು ಸುಮ್ಮನೆ ಕೆಲವು ಸತಿ ಮಾಡಬೇಕಾಗುತ್ತೆ. ಅದರಿಂದ ಅವ್ರೊಂದು ಚೇಂಜ್ ಕಂಡ್ಕೋತಾರೆ. ನೀವೆಷ್ಟು ಬ್ಯಾಲೆನ್ಸಿಂಗ್ ಆಗಿ ನಮಗೂ ಟೈಮ್ ಕೊಡ್ತೀರಾ, ಹೊರಗಡೆನೂ ಬ್ಯಾಲೆನ್ಸ್ ಮಾಡ್ತೀರಾ, ಖುಷಿ ಆಗುತ್ತೆ. ಸೊ ಇದೆಲ್ಲ ನೋಡಿ, ಅವರು ಕಷ್ಟಪಡ್ತಾ ಇರೋದ್ರಿಂದ, ನಾವು ಐಡೆಂಟಿಫಿಕೇಷನ್ ಮಾಡೋದ್ರಿಂದ ಎಷ್ಟು ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ ಗೊತ್ತಾ. ನಾವೇನೋ ಒಂದು ಈಗೋ ಪ್ರಾಬ್ಲಮಿಂದ ಅವ್ರಿಗೇನು ಹೊಗಳೋದು, ನಾನೇ ಎಷ್ಟು ಕತ್ತೆ ಥರ ಸಾಯ್ತಾ ಇದ್ದೀನಿ ಮನೇಲಿ, ಈ ಥರ ಥಿಂಕ್ ಮಾಡೋ ಬದಲು ಪ್ರೈಸ್ ಮಾಡಿ ನೋಡಿ. ಅಂದರೆ ನೋಡಿ ಆಪೋಸಿಟ್ ಪರ್ಸನ್ ಹೇಗೆ ಅಂತ. ನೀವು ಹೊಗಳೋದ್ರಿಂದ ಮೇಲಕ್ಕೆ ಹೋಗಿ ಕೂತ್ಕೋತಾರೆ ಅಂದರೆ ಸುಮ್ಮನೆ ಇದ್ಬಿಡಿ. ಇಲ್ಲ, ಅವ್ರಿಗೇನೋ ಒಂದು ಖುಷಿ ಸಿಗುತ್ತೆ. ನಮಗೆ ಗೊತ್ತಲ್ವ ನಮ್ಮ ಪಾರ್ಟ್ನರ್ ಹೆಂಗೆ, ನನ್ನ ಮಕ್ಳು ಹೆಂಗೆ. ನನ್ನ ಮಕ್ಳಿಗೂ ನಾನು ಹೊಗಳ್ತಾ ಇರ್ತೀನಿ, ಥ್ಯಾಂಕ್ಸ್ ಕಣ್ರು, ಎಷ್ಟು ಹೆಲ್ಪ್ ಮಾಡ್ತೀರಾ ನೀವು. ಅವ್ರಿಗೆ ಹೌದಮ್ಮ, ಹೌದು ನಮ್ಮಮ್ಮ ಎಷ್ಟು ಹೊಗಳ್ತಾ ಇದ್ದಾರೆ, ನೆಕ್ಸ್ಟ್ ಟೈಮ್ ನಾನು ಹೆಲ್ಪ್ ಮಾಡಿಕೊಡ್ಬೇಕು ಅವ್ರಿಗೆ ಅಂತ ಒಂದು ಫೀಲಿಂಗ್ ಅನ್ನೋದು ಬರ್ತಿರುತ್ತೆ. ಇನ್ ಕೇಸ್ ಹಸ್ಬೆಂಡ್ ಟೈಮ್ ಕೊಡ್ತಾ ಇಲ್ಲ ಅಂದ್ಕೊಳ್ಳಿ, ಪಾಪ ನಿಮಗೂ ಅನಿಸ್ತಾ ಇರುತ್ತೆ ನಮಗೂ ಟೈಮ್ ಕೊಡಬೇಕು ಅಂತ. ಬಟ್ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ನೋಡಿ. ನೆಕ್ಸ್ಟ್ ಟೈಮ್ ಅವ್ರು ಏನೇ ಇದ್ದರೂ ಅವ್ರು ಜೆನ್ಯೂನ್ ಆಗಿ ನಮ್ಮನ್ನು ಲವ್ ಮಾಡ್ತಾರೆ ಅಂದರೆ ಟೈಮ್ ಕೊಟ್ಟೇ ಕೊಡ್ತಾರೆ. ಈವನ್ ಇನ್ಲಾಸು ಅಷ್ಟೇ. ಅವ್ರಿಗೆ ಏನೋ ಒಂದು ಏನೇ ಇಂಟೆನ್ಷನ್ ಇರಲಿ, ಡಾಟರ್ ಇನ್ಲಾ, ಮದರ್ ಇನ್ಲಾ, ಏನು ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಅವ್ರದ್ರಲ್ಲಿ ಏನು ಪಾಸಿಟಿವ್ ಇದೆ ಅದನ್ನು ನೋಡಿ ಐಡೆಂಟಿಫೈ ಮಾಡಿ. ನೆಗೆಟಿವ್ನ ಐಡೆಂಟಿಫೈ ಮಾಡೋಕ್ಕೆ 108 ಜನ ಇರ್ತಾರೆ. ಸೊ ನಮ್ಮ ರಿಲೇಷನ್ಶಿಪ್ಪು ಒಂದು ವ್ಯಕ್ತಿ ಜೊತೆ ಚೆನ್ನಾಗಿರಬೇಕು ಅಂದರೆ, ಈಗ ನೋಡಿ, ಕೆಲವು ವ್ಯಕ್ತಿಗಳು ಸುಮ್ಮನೆ ಲೈಫಲ್ಲಿ ಬಾಯ್ ರಿಲೇಷನ್ಶಿಪ್ಪು, ಅವ್ರ ಜೊತೆ ಏನು ಲಾಂಗ್ ಟರ್ಮಲ್ಲಿ ನಾವೇನೋ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು ಅಂತ ಇಲ್ಲ. ಬಟ್ ಕೆಲವರು ನಾವು ಡೈಲಿ ಬೇಸಿಸಲ್ಲಿ ಅವ್ರ ಜೊತೆ ಇರಬೇಕಾಗುತ್ತೆ. ನಮ್ಮ ಕೊಲೀಗ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ಜೊತೆ ಒಂದು ಒಳ್ಳೆ ರ್ಯಾಪೋರ್ಟ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ತುಂಬ ಏನಾದರೂ ಕಿರಿಕಿರಿ ಮಾಡ್ತಿದ್ದಾರೆ, ನಮ್ಮ ಲೈಫಿಗೆ ಇವ್ರು ಬೇಡವೇ ಬೇಡ, ಆದರೂ ಜೊತೆಲಿರಬೇಕು. ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು ಕಲಿಬೇಕು ಆ್ಯಕ್ಚುಲಿ. ಏನು ಡಿಸ್ಟೆನ್ಸ್ ಅಂದರೆ, ನಿಮ್ಮ ಜವಾಬ್ದಾರಿಗಳನ್ನ ನೀವು ನಿಭಾಯಿಸ್ತಾ ಹೋಗಿ. ಅವ್ರಿಗೇನು ಮಾಡಬೇಕು, ಊಟ ತಿಂಡಿ ಏನೋ ಒಂದು ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಹೋಗಿ. ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮಾತನ್ನ ಕಡಿಮೆ ಮಾಡಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಹೋಗಿ. ಇಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಅವ್ರ ಜೊತೆ ಕೂತ್ಕೊಂಡು ನೋಡಿ, ಎಲ್ಲರೂ ನಮಗೆ ಇಷ್ಟ ಆಗಬೇಕು ಅಂತ ಏನಿಲ್ಲ, ಎಲ್ಲರೂ ನಮಗಿಷ್ಟ ಆಗೋ ಥರನೂ ನಡ್ಕೋತಾರೆ ಅಂತ ಏನೂ ಇಲ್ಲ. ಅವ್ರವ್ರ ವಿವೇಚನೆಗೆ ತಕ್ಕಂಗೆ ಅವ್ರವ್ರು ನಡ್ಕೋತಾರೆ ಅಷ್ಟೇ. ಬಟ್ ನಾವು ಹೇಗೆ ನಮ್ಮ ಲೈಫ್ನ ಖುಷಿಯಾಗಿ ಇಟ್ಕೋಬೇಕು, ಖುಷಿಯಾಗಿರೋಕ್ಕಿಂತ ನಮ್ಮ ಲೈಫು ನೆಮ್ಮದಿ ಇರಬೇಕು. ನನಗೆ ತುಂಬ ಇಂಪಾರ್ಟೆಂಟು ನೆಮ್ಮದಿ, ಆರೋಗ್ಯ. ನಾನು ಕಣ್ಮುಚ್ಕೊಂಡ್ರೆ ಒಳ್ಳೆ ನಿದ್ದೆ ಬರಬೇಕು. ಆ ರೀತಿ ನನ್ನ ಲೈಫ್ನ ನಾನು ಮಾತ್ರ ಸೆಟಪ್ ಮಾಡ್ಕೊಳ್ಳೋಕೆ ಸಾಧ್ಯ. ಯಾರು ಇರಬೇಕು, ನಾನು ಯಾವಾಗಲೂ ಹೇಳ್ತೀನಲ್ಲ, ವಿ ಆರ್ ದ CEO ಆಫ್ ಅವರ್ ಲೈಫ್.
ನಾವಿರಬೇಕು ನನ್ನ ಲೈಫಲ್ಲಿ ನಾವು ಡಿಸೈಡ್ ಮಾಡಬೇಕು ಯಾರು ನಮ್ಮ ಲೈಫಲ್ಲಿ ಇರಬೇಕು, ಯಾರು ನಮ್ಮ ಲೈಫಲ್ಲಿ ಇರಬಾರ್ದು ಅಂತ. ಸೊ ಆ ರೀತಿ ಡಿಸೈಡ್ ಮಾಡಿಕೊಂಡು ಯಾರ ಜೊತೆ ಚೆನ್ನಾಗಿರಬೇಕು, ಯಾರ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ನೆಕ್ಸ್ಟು ಯಾರಾದರೂ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಒಂದು ಕೃತಜ್ಞತೆ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಹೆಲ್ಪ್ ಮಾಡಿದ್ದಾರೆ, ಈಗ ನಮ್ಮ ಹಸ್ಬೆಂಡೇ ಇರ್ಬೋದು, ಒಂದು ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡ್ತಾರೆ, ನನ್ನ ಮಕ್ಕಳು ಒಂದು ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರಲ್ವ. ನಾನು ಹೇಳ್ತಾ ಇರ್ತೀನಿ ನಮ್ಮ ಹಸ್ಬೆಂಡ್ಗೆ, ಅಯ್ಯೋ ಥ್ಯಾಂಕ್ ಯು ಸೋ ಮಚ್, ನೀವು ಅಷ್ಟು ಬ್ಯುಸಿ ಇದ್ದರೂ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದೀರ. ನಾನು ಹೇಳ್ತೀನಿ ಅವ್ರಿಗೆ, ಎಷ್ಟು ಅಂದರೆ ಒಂದು ಒಳ್ಳೆ ರ್ಯಾಪೋ ಬಿಲ್ಡಪ್ ಆಗುತ್ತಲ್ವ. ಸುಮ್ಮನೆ ಮನಸ್ಸಲ್ಲೇ ಇಟ್ಕೊಂಡು ಇದು ಮಾಡೋ ಬದಲು ಕಮ್ಯುನಿಕೇಷನ್, ಯಾರೋ ಅಪೋಸಿಟ್ ಪರ್ಸನ್ ದೇವರಲ್ಲ, ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಳ್ಳೆ ಗ್ರ್ಯಾಟಿಟ್ಯೂಡು, ಕೃತಜ್ಞತೆ ಇದೆ ಅಂದರೆ ಎಕ್ಸ್ಪ್ರೆಸ್ ಮಾಡಿ. ಸೊ ಅದರಿಂದನೂ ಚೆನ್ನಾಗಿ ಮನುಷ್ಯರ ಜೊತೆ ಒಂದು ರ್ಯಾಪೋನ ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟು ಕೆಲವು ವಿಷಯಗಳನ್ನ ಆದಷ್ಟು ಆನ್ ಫೇಸ್ ಹೇಳೋದು ಇಂಪಾರ್ಟೆಂಟು. ಆನ್ ಫೇಸ್ ಅಂದರೆ ಡೈರೆಕ್ಟಾಗಿ ಹೇಳ್ಬೋದು, ನನಗೆ ಈ ಥರ ಕಷ್ಟ ಆಗ್ತಾಯಿದೆ ಅಂತ. ಇನ್ ಕೇಸ್ ಆಗ್ತಿಲ್ಲ ಅಂದರೆ ಅದನ್ನು ಇಗ್ನೋರ್ ಮಾಡಿ, ಮನಸ್ಸಲ್ಲೇ ಇಟ್ಕೊಂಡು ಕೊರ್ಗಕ್ಕೆ ಹೋಗಬೇಡಿ. ಮತ್ತು ಹಿಂದೆ ಮಾತಾಡೋದನ್ನು ಸ್ಟಾಪ್ ಮಾಡಿ. ಹಿಂದೆ ಮಾತಾಡಿದಷ್ಟು ಏನೂ ಸೊಲ್ಯೂಷನ್ ಸಿಗಲ್ಲ. ಒಂದು ವ್ಯಕ್ತಿ ಬಗ್ಗೆ ಹಿಂದೆ ಮಾತಾಡ್ತಾ ಇದ್ದೀವಿ ಅಂದರೆ ಅರ್ಥ ಅದು ಅಲ್ಲೇ ಇರುತ್ತೆ, ಅದು ಹಿಂದೆನೇ ಇರುತ್ತೆ, ಅದು ಪ್ರಾಬ್ಲಮ್ಮು ಸಾಲ್ವ್ ಆಗೋಲ್ಲ, ನಮ್ಮ ಮನಸ್ಸಲ್ಲಿ ಕೊರಗ್ತಾ ಇರುತ್ತೆ. ಸೊ ಅದಕ್ಕೆ ಆಮೇಲೆ ಯಾರು ಏನಾದ್ರು ಹೇಳ್ತಾರೆ ಅಂದರೆ, ಚುಚ್ಚಿ ಮಾತಾಡ್ತಿದ್ದಾರೆ ಅಂದರೆ ತುಂಬ ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಅವರು ವ್ಯಕ್ತಿತ್ವನೇ ಅಷ್ಟು, ಅವ್ರ ಲೆವೆಲ್ಗೆ ಅವ್ರು ಮಾತಾಡ್ತಾರೆ ಅಂತ ನೀವು ಬ್ಯುಸಿಯಾಗಿ, ಯಾವಾಗ್ಲೂ ಅಷ್ಟೇ ನಮ್ಮ ತಲೆಯಲ್ಲಿ ಖಾಲಿ ಇದ್ದರೆ 108 ಯೋಚನೆಗಳು ಬರ್ತಾನೇ ಇರುತ್ತೆ. ಸೊ ನಾವು ಯಾವಾಗ ಬ್ಯುಸಿಯಾಗಿ ಹೋಗ್ತೀವಿ, ಕೆಲಸಗಳನ್ನ ಹುಡ್ಕೊಂಡು ಯಾವಾಗ ಮಾಡ್ತೀವಿ, ನಮಗೆ ಯೋಚನೆ ಅನ್ನೋದೇ ಇರಲ್ಲ. ಎಂಡ್ ಆಫ್ ದಿ ಡೇ ಯಾವ ಲೆವೆಲಿಗೆ ಬಾಡಿ ಸ್ಟ್ರೈನ್ ಆಗಿರುತ್ತೆ ಅಂದರೆ ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಯಾವಾಗ್ಲೂ ಅಷ್ಟೇ ತುಂಬ ಪರ್ಸ್ನಲಾಗಿ ತೊಗೊಳ್ಳೋದು, ತುಂಬ ಎಮೋಷ್ನಲಿ ಥಿಂಕ್ ಮಾಡೋದು, ಪ್ರಾಕ್ಟಿಕಲಾಗಿರಿ. ಧೈರ್ಯವಾಗಿ ಲೈಫ್ನ ಫೇಸ್ ಮಾಡಿ. 108 ಜನಗಳು, ನಾನು ಹೇಳಿದ್ನಲ್ಲ, 1-2 ಟೈಪ್ ಅಲ್ಲ, 100+ ಟೈಪ್ ಜನಗಳಿರ್ತಾರೆ, ಇನ್ನೂ ಜಾಸ್ತಿನೂ ಇರ್ತಾರೆ. ನಮ್ಮ ಲೈಫಲ್ಲಿ ಕೆಲವ್ರು ಬಂದೂ ಬರ್ತಾರೆ. ಸೊ ನಮಗೆ ಗೊತ್ತಿರಬೇಕು ಹೇಗೆ ನಮ್ಮ ಜೀವನನ ನೆಮ್ಮದಿಯಾಗಿ ಇಟ್ಕೋಬೇಕು. ಯಾರ ಜೊತೆ ನಿಮಗೆ ಖುಷಿಯಾಗಿರುತ್ತಾರೆ ಇರೋಕ್ಕೆ ಸಾಧ್ಯ, ಅವ್ರ ಜೊತೆ ಇರಿಯಪ್ಪ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಕೆಲವು ಸತಿ ಕಾಂಪ್ರಮೈಸ್ ಬೇಕಾಗುತ್ತೆ, ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ, ಕೆಲವು ಸತಿ ಓಪನ್ ಅಪ್ ಆಗಬೇಕಾಗುತ್ತೆ ನೀವು, ಕೆಲವು ಸತಿ ಮಾತಾಡ್ಕೊಂಡು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದಾಗುತ್ತೆ. ಎಲ್ಲನೂ ಕೂಡ ನಾನು ಹೇಳಿದ್ರು ಕೂಡ, ಎಷ್ಟೊಂದು ವೀಡಿಯೋಸ್ ಹೇಳಿದ್ರು ಕೂಡ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ಹೇಗೆ, ಅವ್ರನ್ನ ಯಾವ ರೀತಿ ನಾನು ಹ್ಯಾಂಡಲ್ ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನಾವೇ ಒಂದು ಕ್ಯಾಲ್ಕುಲೇಷನ್ಸ್ನ ಮಾಡ್ಕೋಬೇಕು. ಈಗ ಕೆಲವರಂತೂ ಯಾವ ರೀತಿ ಇರ್ತಾರೆ ಅಂದರೆ ತುಂಬ ಮಾತಾಡ್ತಿರ್ತಾರೆ, ತುಂಬ ಮಾತಾಡ್ತಿರ್ತಾರೆ. ಸೊ ಅವ್ರಿಗೆ ಒಂದು ಬುದ್ಧಿವಂತಿಕೆಯಿಂದ ಯಾವ ರೀತಿ ಎಸ್ಕೇಪ್ ಆಗಬೇಕು, ನೆಕ್ಸ್ಟು ಬರೀ ಕಂಪ್ಲೇಂಟ್ ಮಾಡ್ತಾಯಿದ್ರೆ ಅವ್ರನ್ನ ಯಾವ ರೀತಿ ನಾವು ಇಗ್ನೋರ್ ಮಾಡಬೇಕು, ನಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ನಾವು ಅವರಿಂದ ಯಾವ ರೀತಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೋಬೇಕು. ಟೈಮ್ ವೇಸ್ಟ್ ವ್ಯಕ್ತಿಗಳ ಹತ್ರ ಟೈಮ್ನ ಸ್ಪೆಂಡ್ ಮಾಡಲೇಬಾರ್ದು. ಏನೋ ಒಂದು ನೋಡಿ, ಟೈಮ್ ಪಾಸ್ ಮಾಡೋದು ಅನ್ನೋ ಸೆಂಟೆನ್ಸೇ ರಾಂಗು. ನಮ್ಮ ಹತ್ರ ಏನೋ ಅಷ್ಟೊಂದು ಟೈಮ್ ಇಲ್ಲ, ಯಾರ ಟೈಮ್ ಯಾವಾಗ ಲಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇರೋದೊಂದು ಲೈಫು, ಅದನ್ನು ಪ್ರೊಡಕ್ಟಿವ್ ಆಗಿ ಖುಷಿಯಾಗಿ ಸ್ಪೆಂಡ್ ಮಾಡ್ಕೊಳ್ಳೋಂಥದ್ದು, ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಮನುಷ್ಯರನ್ನ ಅಬ್ಸರ್ವ್ ಮಾಡಿ ಅದ್ರ ಪ್ರಕಾರ ನಾವು ಹ್ಯಾಂಡಲ್ ಮಾಡ್ಕೊಳ್ತಾ ಹೋದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಅಯ್ಯೋ ಅವ್ರನ್ನ ಏನಕ್ಕೆ ಅಬ್ಸರ್ವ್ ಮಾಡೋದು, ಅವ್ರೇನು ಅಷ್ಟು ಇಂಪಾರ್ಟೆಂಟ ನಮಗೆ ಅಲ್ಲ, ಅವ್ರಿಗೋಸ್ಕರ ನಾವು ಅಬ್ಸರ್ವ್ ಮಾಡ್ತಿಲ್ಲ, ನಮ್ಮ ಲೈಫು ನೆಮ್ಮದಿಯಾಗಿರೋಗೋಸ್ಕರ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಸೊ ವಾಯ್ಸು ತುಂಬ ಹೊರಟೋಗ್ಬಿಟ್ಟಿದೆ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಆದಷ್ಟು ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಆಮೇಲೆ ಜಾಣ್ಮೆಯಿಂದ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು. ಎಮೋಷ್ನಲ್ ಆಗಬೇಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾಯಿದ್ರೆ ಎಂಥ ಸಿಚುವೇಶನ್ಸ್ ಆದರೂ ಕೂಡ, ಎಂಥ ಒಂದು ವ್ಯಕ್ತಿತ್ವದ ಮನುಷ್ಯರಾಗಿದ್ದರೂ ಕೂಡ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಎಡವ್ಬೋದು. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಮೋಸ ಹೋದ್ಮೇಲೆ ಗೊತ್ತಾಗೋದು ಮೋಸಗಾರ ಹೀಗೆ ಅಂತ. ಬಟ್ ಅದರಿಂದ ಏನೋ ಪಾಠ ಕಲ್ತಿದ್ದೀವಲ್ವ. ಫಸ್ಟ್ ಟೈಮ್ಗೆ ಎಲ್ಲ ಕಲ್ತ್ಬಿಡೋಕ್ಕೆ ಫೈನ್, ಫಸ್ಟ್ ಟೈಮ್ಗೆ ಕಲಿತ್ರೆ ಬೆಸ್ಟು. ಸೆಕೆಂಡ್ ಟೈಮ್ ನಾವು ಮೋಸ ಹೋದ್ಮೇಲೆ ನಾವೇನೋ ಕಲಿತಾ ಇದ್ದೀವಿ ಅಂದರೆ ಅದು ದೇವ್ರು ಕೊಟ್ಟ ಬೆಸ್ಟ್ ಪಾಠ ಅಂತಲೇ ಅನ್ಕೋಬೋದು. ಅದು ಪರ್ಮನೆಂಟ್ ಪಾಠ ಅದು. ಸೊ ಆ ವ್ಯಕ್ತಿನ ಮತ್ತೆ ನಂಬುವಂಥ ಯಾವ ಪ್ರಯತ್ನನೂ ನಾವು ಮಾಡಲ್ಲ ಅಲ್ವಾ. ಸೊ ಯಾವಾಗ್ಲೂ ಅಷ್ಟೇ ಕರೆಕ್ಟಾಗಿ ಅನಲೈಸ್ ಮಾಡಿ, ಮನುಷ್ಯನ್ನ ಅಬ್ಸರ್ವ್ ಮಾಡಿ, ಅದರ ಪ್ರಕಾರ ಲೈಫ್ನ ಲೀಡ್ ಮಾಡಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.